ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ಆರೋಗ್ಯ ಕೇಂದ್ರ, ನಿಸರ್ಗಮನೆ ಸಿರಿಸಿಯ ಆಯುರ್ವೇದ ವೈದ್ಯ. ವೀಕ್ಷಕರೇ, ನಿಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃತ್ಪೂರ್ವಕ ಸ್ವಾಗತ. ವೆರಿಕೋಸೀಲ್ ಸಮಸ್ಯೆ ಬಗ್ಗೆ ಹಲವಾರು ಗಂಡಸರು ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ಸಾಮಾನ್ಯವಾಗಿ ಯಾವುದೇ ಒಂದು ಟೆಸ್ಟನ್ನು ಅಥವಾ ಯಾವುದೋ ಒಂದು ಬೇರೆ ಕಾರಣಕ್ಕೆ ನೀವು ತೋರಿಸ್ಕೊಳ್ಳಿಕ್ಕೆ ಅಂತ ಹೋದಾಗ, ಅಥವಾ ಎಷ್ಟೋ ಸಂದರ್ಭದಲ್ಲಿ ಮಕ್ಕಳಾಗಿಲ್ಲ ಅನ್ನುವಂಥ ಪರೀಕ್ಷೆಗೆ ಒಳಪಟ್ಟಾಗ ವೆರಿಕೋಸೀಲ್ ಇದೆ ಅನ್ನುವಂಥದ್ದು ಆಕ್ಸಿಡೆಂಟಲ್ ಫೈಂಡಿಂಗ್ ಆಗಿ ಎಷ್ಟೋ ಜನಕ್ಕೆ ಗೊತ್ತಾಗುತ್ತೆ. ಸೊ ಈ ವೆರಿಕೋಸೀಲ್ ಅಂದರೆ ಏನು? ವೃಷಣಗಳು ಅಥವಾ ಬೀಜ ಅಂತ ಸಾಮಾನ್ಯ ಭಾಷೆಯಲ್ಲಿ ಕರಿತೀವಿ, ಅದರ ಸುತ್ತಲಿನ ರಕ್ತನಾಳಗಳು ಉಬ್ಬಿಕೊಂಡಿರುವಂಥದ್ದು ಅಥವಾ ತಿರುಚಿಕೊಂಡಿರುವಂಥದ್ದು. 90% ಜನರಲ್ಲಿ ಈ ವೆರಿಕೋಸೀಲ್ ಅನ್ನುವಂಥದ್ದು ಯಾವುದೇ ಸಮಸ್ಯೆಯನ್ನು ಕೊಡುವುದಿಲ್ಲ. ಅವರ ದಿನನಿತ್ಯದ ಕೆಲಸಗಳಿಗೆ, ಲೈಂಗಿಕ ಕ್ರಿಯೆಗೆ ಅಥವಾ ಯಾವುದೇ ಬೇರೆ ಚಟುವಟಿಕೆಗಳಿಗೆ ಅದು ಅಡಚಣೆಯನ್ನು ಉಂಟು ಮಾಡುವುದಿಲ್ಲ. ಆದರೆ ಕೆಲವರಲ್ಲಿ ಅದು ನೋವನ್ನು ಉಂಟು ಮಾಡಬಹುದು, ಕೆಲವರಲ್ಲಿ ಇನ್ಫರ್ಟಿಲಿಟಿ ಅಥವಾ ಮಕ್ಕಳಾಗದಿರುವಿಕೆಯನ್ನು ತಂದೊಡ್ಡಬಹುದು. ಹಾಗಾಗಿ ಈ ವೆರಿಕೋಸೀಲ್ ಅನ್ನುವಂಥದ್ದು ಅದೇನು, ಅದು ಹೇಗೆ ಬರ್ತದೆ, ಅದನ್ನು ತಡೆಗಟ್ಕೊಳ್ಳೋದು ಹೇಗೆ, ಅದರಿಂದ ಅದು ಬಂದಿದ್ದರೆ ಪರಿಹಾರಗಳೇನು ಅನ್ನುವಂಥದ್ದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿ ಉಚಿತವಾಗಿ ಹೆಲ್ತ್ ಟಿಪ್ಸನ್ನು ಪಡ್ಕೊಳ್ಳಿ. ಅದರ ಜೊತೆಗೆ ನಿಮಗೆ ಯಾವುದೇ ಪ್ರಶ್ನೆಗಳು ಅಥವಾ ಯಾವುದೇ ಆರೋಗ್ಯದ ಸಮಸ್ಯೆಗಳಿದ್ದಲ್ಲಿ ಈ 2 ನಂಬರ್ಗಳಿಗೆ ಕರೆ ಮಾಡಿ, ನಾವೇ ಒಂದೆರಡು ದಿನಗಳಲ್ಲಿ ನಿಮಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಉತ್ತರವನ್ನು ಕೊಡುವುದರ ಜೊತೆಗೆ ಆಯುರ್ವೇದ ಮತ್ತು ಆಹಾರ ಔಷಧಿಗಳನ್ನು ಕೂಡ ಕಳಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಹೌದು, ವೆರಿಕೋಸೀಲ್ ಅನ್ನುವಂಥ ಸಮಸ್ಯೆ ಎಷ್ಟೋ ಜನರಿಗೆ ಕಾಡ್ತಾ ಇದೆ ಅಂತ ನಾನು ಈಗಾಗಲೇ ಹೇಳ್ತಾ ಇದ್ದೆ. ಹೌದು, ಈ ವೆರಿಕೋಸೀಲ್ ಬಂದಂತಹ ಒಂದು ವ್ಯಕ್ತಿಗೆ ಸಾಮಾನ್ಯವಾಗಿ ಯಾವುದೇ ಲಕ್ಷಣಗಳು ಇರೋದಿಲ್ಲ. ಸೊ ನೀವು ವೆರಿಕೋಸೀಲ್ ಬಗ್ಗೆ ಅತಿಯಾದ ಭಯ ಪಟ್ಟುಕೊಂಡು ಅದಕ್ಕೆ ಒಂದು ಧಾವಂತವನ್ನು ಮಾಡುವಂಥ ಅವಶ್ಯಕತೆ ಯಾವುದೂ ಇಲ್ಲ. ಅಥವಾ ನಿಮಗದು ಡಿಟೆಕ್ಟ್ ಆಗಿದ್ದರೂ ಕೂಡ ಅದನ್ನು ಖಂಡಿತವಾಗಿ ನೀವು ಮೇಂಟೈನ್ ಮಾಡ್ಕೊಳ್ಬೋದು. ಅದರಿಂದ ಆಗ್ತಾ ಇರುವಂಥ ಸಮಸ್ಯೆಗಳಿಗೆ ಖಂಡಿತವಾಗಿ ಪರಿಹಾರ ಇದೆ. ಸೊ ಮೊಟ್ಟ ಮೊದಲನೇದಾಗಿ ವೆರಿಕೋಸೀಲ್ ಅಂದರೆ ಈಗಾಗಲೇ ಹೇಳಿರುವಂತೆ ವೃಷಣದ ಸುತ್ತಮುತ್ತಲಿನ ರಕ್ತನಾಳಗಳ ಉಬ್ಬುವಿಕೆ ಅಥವಾ ತಿರುಚುವಿಕೆ. ಹೇಗೆ ಕಾಲಿನಲ್ಲಿ ವೆರಿಕೋಸ್ ವೇನ್ಸ್ ಆಗ್ತದೆ ಅಂದರೆ ರಕ್ತನಾಳಗಳು ಉಬ್ಬಿಕೊಳ್ತದೆ, ಅದೇ ಥರ ವೃಷಣದ ಸುತ್ತಮುತ್ತಲೂ ಕೂಡ ಈ ವೆರಿಕೋಸೀಲ್ ಅಂದರೆ ರಕ್ತನಾಳಗಳು ಉಬ್ಬುವಂಥದ್ದು ಆಗುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ನಾವು ಓಡುವಂಥದ್ದು, ಜಂಪ್ ಮಾಡುವಂಥದ್ದು ಮತ್ತು ಕಷ್ಟಕರವಾದ ಕೆಲಸವನ್ನು ಮಾಡುವಂಥದ್ದು, ಭಾರ ಎತ್ತುವಂಥದ್ದು, ಈ ಎಲ್ಲ ಸಂದರ್ಭಗಳಲ್ಲಿ ನಮ್ಮ ವೃಷಣಗಳು ಅಂದರೆ ಗಂಡಸರಲ್ಲಿ ವೃಷಣಗಳು ಅದು ಜೋತು ಬಿದ್ದಿರ್ತದೆ. ಆ ಜೋತು ಬಿದ್ದಿದ್ದಂತಹ ಸಂದರ್ಭದಲ್ಲಿ ಅದಕ್ಕೆ ಅತಿಯಾದಂತಹ ಒಂದು ಪುಲ್ಲಿಂಗ್ ಆಗುವಂಥ ಕಾರಣದಿಂದಾಗಿ ಈ ರಕ್ತನಾಳಗಳ ತಿರುಚುವಿಕೆ ಆಗುವಂಥದ್ದು. ಹಾಗಾಗಿ ಇದನ್ನು ವೆರಿಕೋಸೀಲ್ ಅಂತ ಕರೀತಾರೆ. ಈಗಾಗಲೇ ಹೇಳಿರುವಂತೆ 190 ಜನರಿಗೆ ಇದು ಯಾವುದೇ ಸಿಂಪ್ಟಮ್ಸನ್ನು ಅಥವಾ ಯಾವುದೇ ಒಂದು ಲಕ್ಷಣಗಳನ್ನು ತೋರ್ಪಡಿಸುವುದಿಲ್ಲ. ಬೇರೆ ಯಾವುದೋ ಕಾರಣಕ್ಕೆ ಅಥವಾ ಪರೀಕ್ಷೆ ಮಾಡಲಿಕ್ಕೆ ಹೋದಾಗ ಅದು ಗೊತ್ತಾಗಿರ್ತದೆ. ಅಂಥ ಸಂದರ್ಭದಲ್ಲಿ ನೀವು ಭಯ ಪಡುವಂಥ ಖಂಡಿತ ಅವಶ್ಯಕತೆ ಇಲ್ಲವೇ ಇಲ್ಲ. ಸೊ ಇದಕ್ಕೆ ಖಂಡಿತವಾಗಿ ಪರಿಹಾರ ಇದೆ. ಅದು ಹೇಗೆ? ಮೊದಲನೇದಾಗಿ ವೆರಿಕೋಸೀಲ್ ಯಾವ ಕಾರಣದಿಂದ ಬರ್ತದೆ ಅನ್ನುವಂಥದ್ದನ್ನು ನಾನು ಈಗಾಗಲೇ ಹೇಳಿದ್ದೇನೆ. ನೀವು ಅತಿಯಾಗಿ ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾ ಇರುವಂಥದ್ದು, ಓಡುವಂಥದ್ದು, ಭಾರ ಎತ್ತುವಂಥದ್ದು, ಇದರಿಂದಾಗಿ ಅದು ಬರುವಂಥದ್ದು. ಸೊ ಬೇರೆ ಯಾವುದೇ ಕಾರಣದಿಂದಾಗಿ ಇಂಜುರಿ ಆಗುವುದರಿಂದಾಗಿ ಅಥವಾ ಬೇರೆ ಯಾವುದೇ ಕಾರಣದಿಂದಾಗಿ ಅತಿಯಾದ ಲೈಂಗಿಕ ಕ್ರಿಯೆಯಿಂದಾಗಿ, ಹಸ್ತಮೈಥುನದಿಂದಾಗಿ ವೆರಿಕೋಸೀಲ್ ಬರ್ತದೆ ಅನ್ನುವಂಥದ್ದು ಸುಳ್ಳು ಕಲ್ಪನೆ. ಅದಕ್ಕೆ ಯಾವುದೇ ವೈದ್ಯಕೀಯ ಪುರಾವೆಗಳಿಲ್ಲ. ಸೊ ಮೊದಲನೇದಾಗಿ ಇದನ್ನು ನೀವು ಗಮನಿಸ್ಕೋಬೇಕು. ಅತಿಯಾಗಿ ಹಸ್ತಮೈಥುನ ಮಾಡ್ಕೊಂಡಿದ್ದೇನೆ ಹಾಗಾಗಿ ವೆರಿಕೋಸೀಲ್ ಬಂದಿದೆ ಅಂತ ಹೇಳಿದ್ದಾರೆ ಅನ್ನುವಂಥದ್ದಕ್ಕೆ ಯಾವುದೇ ವೈದ್ಯಕೀಯ ಪುರಾವೆಗಳಿಲ್ಲ. ಅದು ನಿಮಗೆ ಬೇರೆ ಯಾವುದೋ ಕಾರಣದಿಂದ ಬಂದಿರಬಹುದು. ಸೊ ಈಗ ವೆರಿಕೋಸೀಲ್ ಬಂದಿದೆ, ನಿಮಗೆ ವೀರ್ಯಾಣು ಪ್ರೊಡಕ್ಷನ್ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು ಕೆಲವರ ಸಮಸ್ಯೆ ಆಗಿರ್ತದೆ. ಅಂಥ ಸಂದರ್ಭದಲ್ಲಿ ಈ ವೆರಿಕೋಸೀಲ್ ಆಪ್ರೇಷನನ್ನು ಖಂಡಿತವಾಗಿ ನೀವು ಫಸ್ಟ್ ಆಪ್ರೇಷನಿಗಾಗಿ ಹೋಗಬೇಕಾಗಿಲ್ಲ. ಅದಕ್ಕೆ ಹಲವಾರು ಔಷಧಿಗಳು ಮತ್ತು ಪರಿಹಾರ ಉಪಾಯಗಳು ಇದೆ. ಅದನ್ನೆಲ್ಲವನ್ನು ಪ್ರಯತ್ನ ಮಾಡಬೇಕು. ನಂತರದಲ್ಲಿ ಮುಂದಿನ ಯೋಚನೆಯನ್ನು ಮಾಡಬೇಕು. ಸೊ ಈ ವೆರಿಕೋಸೀಲ್ ಡಿಟೆಕ್ಟ್ ಆದವರು ಯಾವ ಒಂದು ಪರಿಹಾರ ಉಪಾಯಗಳನ್ನು ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನು ನಾನು ಈ ವಿಡಿಯೋದಲ್ಲಿ ಮುಖ್ಯವಾಗಿ ತಿಳಿಸ್ಕೊಡ್ತೀನಿ. ಮೊಟ್ಟ ಮೊದಲನೇದಾಗಿ ಈ ವೆರಿಕೋಸೀಲ್ ಅನ್ನುವಂಥದ್ದು ಮೆಕ್ಯಾನಿಕಲ್ ಪ್ರಾಬ್ಲಮ್ ಅಂತ ಕರೀತಾರೆ. ಅಂದರೆ ನಮ್ಮ ದೈನಂದಿನ ಚಟುವಟಿಕೆಗಳಿಂದ ಬರುವಂತಹ ಸಮಸ್ಯೆ. ಸೊ ಹಾಗಾಗಿ ಅದನ್ನು ಸರಿ ಮಾಡಿಕೊಳ್ಳಿಕ್ಕೆ ಸ್ವಲ್ಪ ಈಗ ನೋವು ಬರ್ತಾ ಇದೆ ಅಥವಾ ಯಾವುದಕ್ಕೆ ಕೆಲಸಗಳಿಗೆ ಅಡಚಣೆ ಆಗ್ತಾ ಇದೆ ಅಂತ ಅನ್ನುವಂಥದ್ರಲ್ಲಿ ಸ್ವಲ್ಪ ದಿನಗಳ ಕಾಲ ಮುಖ್ಯವಾಗಿ ರೆಸ್ಟ್ ತೆಗೆದುಕೊಳ್ಳುವಂಥದ್ದು. ಸೊ ಮೊಟ್ಟ ಮೊದಲನೇದಾಗಿ ರೆಸ್ಟ್ ಅಂದರೆ ಸ್ಲೀಪಿಂಗ್ ಪೊಸಿಷನ್ನಲ್ಲಿ ರೆಸ್ಟ್ ತೆಗೆದುಕೊಳ್ಳೋದ್ರಿಂದಾಗಿ ರಕ್ತ ಪರಿಚಲನೆ ಹಿಮ್ಮುಖವಾಗಿ ಆಗೋದ್ರಿಂದ ಅತಿಯಾದ ಒಂದು ಒತ್ತಡ ಕಡಿಮೆ ಆಗ್ತದೆ. ಮೊದಲನೇ ಪರಿಹಾರ ಏನು ಅಂತ ಹೇಳಿದ್ರೆ ರೆಸ್ಟ್ ಮಾಡುವಂಥದ್ದು. ಎರಡನೇ ಪರಿಹಾರ ಏನು ಅಂತ ಹೇಳಿದ್ರೆ ಅದಕ್ಕಾಗಿ ಕೆಲವು ಯೋಗಾಸನಗಳಿದೆ. ಈ ವೆರಿಕೋಸೀಲ್ ಇರುವಂಥವರು ಕೆಲವು ಯೋಗಾಸನಗಳನ್ನು ಮಾಡಬೇಕಾಗ್ತದೆ. ಅದು ಯಾವುದು ಅಂತ ಹೇಳಿದ್ರೆ ನಿಮಗೆ ಅದನ್ನು ಯಾರು ತಿಳಿಸ್ಕೊಡ್ತಾರೆ, ನಿಮಗೆ ಕಲಿಸ್ಕೊಡ್ತಾರೆ ಅಂತಿದ್ದಲ್ಲಿ ಖಂಡಿತವಾಗಿ ಶೀರ್ಷಾಸನ, ತಲೆ ಕೆಳಗಾಗಿ ಕಾಲು ಮೇಲಾಗಿ ಮಾಡುವಂಥದ್ದು ಶೀರ್ಷಾಸನ ಖಂಡಿತವಾಗಿ ಹೆಲ್ಪ್ ಆಗ್ತದೆ. ಯಾರು ಕಡಿಮೆ ವಯಸ್ಸಿನವರಿದ್ದೀರಿ, 25-30 ವಯಸ್ಸಿನವರಿದ್ದೀರಿ, ಖಂಡಿತವಾಗಿ ಅವರು ಶೀರ್ಷಾಸನವನ್ನು
ತಿಳಿದವರಿಂದ ಕಲಿತು ಮಾಡ್ಬೋದು. ಸರ್ವಾಂಗಾಸನ ಕಾಲನ್ನು ಸೊಂಟದಿಂದ ಕೈಯನ್ನು ಸಪೋರ್ಟ್ ತಗೊಂಡು ಕಾಲನ್ನು ಮೇಲೆತ್ತಿ ಮಾಡುವಂಥದ್ದು. ನೀವು ಅದನ್ನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಖಂಡಿತವಾಗಿ ಸಿಗುತ್ತೆ. ಶೀರ್ಷಾಸನ ಮತ್ತು ಸರ್ವಾಂಗಾಸನ ವೆರಿಕೋಸೀಲ್ಗೆ ಅತಿ ಮುಖ್ಯವಾಗಿ ಹೆಲ್ಪ್ ಆಗುವಂಥ ಆಸನಗಳು. ಸೊ ಅದನ್ನು ನೀವು ಮಾಡಬೇಕು. ಇದು 2ನೇ ವಿಧಾನ. 3ನೇ ಪರಿಹಾರ ಏನಪ್ಪ ಅಂತ ಹೇಳಿದ್ರೆ, ಮೀಡಿಯಮ್ ಸಪೋರ್ಟಿವ್ ಇರುವಂತಹ ಅಂಡರ್ವೇರನ್ನು ಧರಿಸುವಂಥದ್ದು. ಸೊ ಅತಿಯಾದ ಲೂಸ್ ಆಗಿರುವಂಥ ಅಂಡರ್ವೇರ್, ಸಾಮಾನ್ಯವಾಗಿ ಎಷ್ಟೋ ಜನ ಹೊಸ ಅಂಡರ್ವೇರನ್ನು ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಲೂಸ್ ಆದ ಅಂಡರ್ವೇರನ್ನು ಹಾಕ್ತಾ ಇರ್ತೀರಿ. ಎಷ್ಟೋ ವರ್ಷಗಳು ಅದೇ ಅಂಡರ್ವೇರನ್ನು ಹಾಕ್ತಾ ಇರ್ತೀರಿ, ಹರಿದ್ರೂ ಕೂಡ ಅದನ್ನು ಹಾಕ್ತಾ ಇರ್ತೀರಿ. ಆ ಥರ ಖಂಡಿತವಾಗಿ ಮಾಡ್ಕೋಬಾರ್ದು. ಅದು ನಿಮ್ಮ ದೈನಂದಿನ ಚಟುವಟಿಕೆಗಳಿಗೆ ಈ ವೃಷಣಗಳ ಸಮಸ್ಯೆಗೆ ಕಾರಣವಾಗಬಹುದು. ಸೊ ಹಾಗಾಗಿ ಮೀಡಿಯಮ್ ಫಿಟ್ ಇರುವಂತಹ ಅಂಡರ್ವೇರನ್ನು ಬಳಸಬೇಕು. ವಿ ಶೇಪ್ಡ್ ಅಂಡರ್ವೇರ್ ಈ ಸಮಸ್ಯೆಗೆ ಅತಿ ಒಳ್ಳೆಯದು ಅನ್ನುವಂಥದ್ದು ರಿಸರ್ಚಸ್ನಿಂದ ಸಾಬೀತಾಗಿದೆ. ಸೊ ಹಾಗಾಗಿ ಅಂಡರ್ವೇರನ್ನು ನೀವು ಸೆಲೆಕ್ಟ್ ಮಾಡಬೇಕಾದ್ರೂ ಕೂಡ ಇದೆಲ್ಲವನ್ನು ಗಮನಿಸಿಕೊಂಡು ಮೀಡಿಯಮ್ ಸಪೋರ್ಟ್ ಇರುವಂಥ ವಿ ಶೇಪ್ಡ್ ಅಂಡರ್ವೇರನ್ನು ಗಂಡಸರು ಧರಿಸುವಂಥದ್ದು. ಇದು 3ನೇ ವಿಧಾನ. 4ನೇ ವಿಧಾನ ಏನು ಅಂತ ಹೇಳಿದ್ರೆ, ಆಹಾರದಲ್ಲಿ ಖಂಡಿತವಾಗಿ ಅದಕ್ಕೆ ಬದಲಾವಣೆಗಳಿದೆ, ಪರಿಹಾರ ಇದೆ. ರಕ್ತ ಪರಿಚಲನೆಗೆ ಸಹಾಯವಾಗುವಂಥ ಆಹಾರಗಳು ಮುಖ್ಯವಾಗಿ ಬೀಟ್ರೂಟು, ಕ್ಯಾರೆಟು ಮತ್ತು ಕೆಂಪು ಹಸಿರು ತರಕಾರಿಗಳು ಮತ್ತು ಕೆಂಪು ತರಕಾರಿಗಳು, ಕೆಂಪು ಬಣ್ಣದ ಹೊಂದಿರುವಂತಹ ಬೀಟ್ರೂಟ್, ಕೆಂಪು ದ್ರಾಕ್ಷಿ ಅಥವಾ ಕಪ್ಪು ದ್ರಾಕ್ಷಿ ಅಥವಾ ಎಲ್ಲ ಸೊಪ್ಪು ತರಕಾರಿಗಳನ್ನು ಹೆಚ್ಚಾಗಿ ಬಳಸುವಂಥದ್ದು. ಮುಖ್ಯವಾದ ಆಹಾರವನ್ನು ಕಡಿಮೆ ಮಾಡಿ ಸೊಪ್ಪು ತರಕಾರಿ ಹಣ್ಣುಗಳನ್ನು ಹೆಚ್ಚಾಗಿ ಬಳಸುವಂಥದ್ದು. ಅದರಿಂದಾಗಿ ರಕ್ತ ಪರಿಚಲನೆ ಸಾಮಾನ್ಯವಾಗಿ ಸರಾಗವಾಗಿ ಆಗುವಂಥದ್ದು ಈ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಸಹಾಯ ಮಾಡ್ತದೆ ಅನ್ನುವಂಥದ್ದು. ಸೊ ಇದು ಆಹಾರದ ಬದಲಾವಣೆ ಆಯಿತು. 4 ಪರಿಹಾರಗಳನ್ನು ಹೇಳಿದ್ದೇನೆ. 5ನೇ ಪರಿಹಾರ ಏನು ಅಂತ ಹೇಳಿದ್ರೆ, ನೀವು ಅತಿಯಾದ ಶ್ರಮ ವಹಿಸುವಿಕೆ ಕೆಲಸವನ್ನು ಕೆಲವು ದಿನಗಳ ಕಾಲ ಅವಾಯ್ಡ್ ಮಾಡಬೇಕಾಗ್ತದೆ. ನೋವು ಬರ್ತಾ ಇದೆ ಅಥವಾ ಬೇರೆ ಯಾವುದೇ ಕಾರಣ ಆಗ್ತಾ ಇದೆ ಅಂತಾದಲ್ಲಿ ಅತಿಯಾದ ಶ್ರಮ ಅಂದರೆ ಭಾರ ಎತ್ತುವುದು, ಓಡುವಂಥದ್ದು, ಜಂಪ್ ಮಾಡುವಂಥದ್ದು, ಈ ಎಲ್ಲ ಕಾರ್ಯಗಳನ್ನು ಒಂದು ಸ್ವಲ್ಪ ದಿನಗಳ ಕಾಲ ನಿಲ್ಲಿಸಬೇಕಾಗ್ತದೆ. ಸೊ ಇದಿಷ್ಟು ವೆರಿಕೋಸೀಲ್ ಇರುವಂಥವರು ಮಾಡಬಹುದಾದಂಥ ಪರಿಹಾರೋಪಾಯಗಳು, ಮನೆಯಲ್ಲಿ ಮಾಡಬಹುದಾದಂಥದ್ದು 1ನೇ ವಿಧಾನ. ಇಲ್ಲವಾದಲ್ಲಿ ಇದರಲ್ಲಿ ಖಂಡಿತವಾಗಿ ಆಯುರ್ವೇದದಲ್ಲಿ ಇದಕ್ಕೆ ಚಿಕಿತ್ಸೆ ಇದೆ. ರಕ್ತ ಪರಿಚಲನೆ ಸರಾಗವಾಗಿ ಆಗಲಿಕ್ಕೆ ಆಗ್ಬೋದಾದಂತಹ ಆಯುರ್ವೇದ ಚಿಕಿತ್ಸೆಗಳಿದೆ, ಔಷಧಿಗಳಿದೆ. ಅದನ್ನು ನೀವು ಹತ್ತಿರದ ಆಯುರ್ವೇದ ವೈದ್ಯರನ್ನು ಭೇಟಿ ಮಾಡಿ ಅಥವಾ ನಮ್ಮಲ್ಲಿಗೆ ಬಂದು ಅದನ್ನು ಕೇಳಿ ಅದಕ್ಕೆ ಪಡ್ಕೋಬಹುದು. ಸೊ ಈ ಎಲ್ಲ ಪರಿಹಾರೋಪಾಯಗಳನ್ನು ಮಾಡ್ತಾ ನೀವು ವೆರಿಕೋಸೀಲನ್ನು ಖಂಡಿತವಾಗಿ ಹೆಚ್ಚಾಗದಂತೆ ನೋಡ್ಕೋಬೋದು. ಅಥವಾ ಅದರಿಂದ ಆಗ್ತಾ ಇರುವಂಥ ಸಮಸ್ಯೆ, ಈಗ ಕೆಲವರಿಗೆ ವೆರಿಕೋಸೀಲಿಂದ ಇನ್ಫರ್ಟಿಲಿಟಿ ಅಥವಾ ಬಂಜತನ ಉಂಟಾಗಿರಬಹುದು. ಅಂಥವರಿಗೆ ನೀವು ವೀರ್ಯಾಣುವಿನ ಕ್ವಾಂಟಿಟಿ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಅದರ ಕಡೆಗೆ ಗಮನ ವಹಿಸಬೇಕೇ ವಿನಃ ವೆರಿಕೋಸೀಲ್ ಬಗ್ಗೆನೇ ಗಮನ ವಹಿಸ್ಕೊಂಡು ನನಗೆ ಆಗೋದೇ ಇಲ್ಲ ಅನ್ನುವಂಥ ಒಂದು ಬೇಜಾರನ್ನು ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಸೊ ಹಾಗಾಗಿ ಇದು ವೆರಿಕೋಸೀಲ್ ಅನ್ನುವಂಥದ್ದು ಗಂಭೀರ ಕಾಯಿಲೆ ಅಲ್ಲ. ಖಂಡಿತವಾಗಿ ಅದಕ್ಕೆ ಪರಿಹಾರೋಪಾಯಗಳಿದೆ. ನೀವು ಅದನ್ನು ಮೇಂಟೈನ್ ಮಾಡಿಕೊಂಡು ಅದರಿಂದ ನೋವು ಆಗ್ತಿದ್ರೆ ಆ ನೋವನ್ನು ಕೂಡ ಕಡಿಮೆ ಮಾಡ್ಕೋಬೋದು. ಅಥವಾ ಯಾವುದೇ ಸಮಸ್ಯೆಗಳಾಗ್ತಿದ್ರು ಅದನ್ನು ಕೂಡ ಸರಿ ಮಾಡ್ಕೋಬೋದು. ಸೊ ಈ ವಿಚಾರವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಎಷ್ಟೋ ಜನ ಅದರಿಂದ ಚಿಂತಾಕ್ರಾಂತರಾಗಿದ್ದಾರೆ. ಅವರಿಗೆಲ್ಲವನ್ನು ಧೈರ್ಯವನ್ನು ಹೇಳುವಂತಾಗಲಿ, ಎಲ್ಲರಿಗೂ ಆರೋಗ್ಯದ ಜಾಗೃತಿ ಮೂಡುವಂತಾಗಲಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು.